ವಿವಿಧ ಸಂಘಟನೆಗಳಿಂದ ನಿನ್ನೆ ನಡೆದ ರೆಡ್ಡಿ ಕೆರೆಗೆ ತಡೆಗೋಡೆ ನಿರ್ಮಿಸಬೇಕು ಎಂದು ಪ್ರತಿಭಟಿಸಿದ ಪ್ರತಿಫಲ ಇಂದು ಪಿಡಬ್ಲ್ಯೂಡಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಇದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. $450 ಮೀಟರ್ ಲೆಂತ್ ಇದೆ. ಈ ಲೆಂತ್ ಸ್ವಲ್ಪ ಕಂಜೆಸ್ಟೆಡ್ ಆಗಿ ಕರ್ವ್ ಜಾಸ್ತಿ ಇರೋದ್ರಿಂದ ಎರಡು ಕಡೆ ಕರ್ವ್ ಇರೋದ್ರಿಂದ ಆಕ್ಸಿಡೆಂಟ್ ಆಗೋದು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೀವಿ. ನಾನು ನಮ್ಮ ಅವರು ಹಾಗೂ ಪ್ರಗತಿಪರ ಸಂಘಟನೆಯವ್ರ ಜೊತೆ ಒಂದು ಜಾಗನ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಇದಕ್ಕೆ ಪಾಸಿಬಿಲಿಟಿ ಏನು ಮಾಡ್ಬೋದು, ಸದ್ಯಕ್ಕೆ ಆಕ್ಸಿಡೆಂಟ್ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಇದನ್ನ ಮೇಲಾಧಿಕಾರಿಗಳಿಗೂ ನಾವು ತಿಳಿಸ್ತೀವಿ. ಆದಷ್ಟು ಬೇಗ ಇದಕ್ಕೆ ಕ್ರ್ಯಾಶ್ ಬೇರೆದು ಹಾಕಿ ಅಥವಾ ಬೇರೆ ಯಾವುದಾದ್ರೂ ಸೇಫ್ ಗಾರ್ಡ್ ಮಾಡೋದಕ್ಕೆ ಏನು ಮಾಡ್ಬೋದು ಅದನ್ನು ಕೂಡಲೇ ನಾವು ಆ್ಯಕ್ಷನ್ ರೆಡಿ ಮಾಡಿಕೊಂಡು ಅನುದಾನ ಪಡ್ಕೊಂಡು ಕಾರ್ಯಗತ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ಮರಗಳಿದ್ದಾರೆ ಸ್ವಲ್ಪ ಅದೆಲ್ಲಾಗಿ ಬುಷಸ್ ಇರೋದ್ರಿಂದ ವಿಸಿಬಿಲಿಟಿ ಕಾಣಿಸ್ತಾ ಇರೋದ್ರಿಂದ ಅದು ಫಾರೆಸ್ಟ್ ಅವ್ರಿಗೆ ಲೆಟ್ರ್ ಬಂದು ಅದ್ರ ಮೇಲೆ ಸ್ವಲ್ಪ ಎಡ್ಜಸ್ ಎಲ್ಲ ಚಾಪ್ ಮಾಡ್ಕೊಳ್ಳೋದಕ್ಕೆ ಟ್ರಿಮ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ. ಮತ್ತು ಸಿಟಿ ಮುನ್ಸಿಪಲ್ದು ಪುರಸಭೆ ಅದು ಗ್ರಾಮ ಪಂಚಾಯತಿ ಕಡೆಗಿಂತಲೂ ಅವ್ರಿಗೆ ಲೆಟ್ರ್ ಬಂದು ಇಲ್ಲಿ ಸ್ವಲ್ಪ ಕಸಗಳೆಲ್ಲ ತಂದಾಗ್ತಾ ಇದ್ದಾರೆ. ಕಬ್ಬಿಸು ಕಸಗಳು, ಕೋಳಿದು ವೇಸ್ಟೇಜಸ್ ಎಲ್ಲ ತಂದಾಗ್ತಿರ್ತದೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಈ ನಾಯಿಗಳು ಓಡಾಡ್ಲಿಂದ ಆಕ್ಸಿಡೆಂಟ್ ಆಗೋದು ತಪ್ಪುತ್ತೆ ಅನ್ನೋದಂತ ಅವ್ರಿಗೂ ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ರಸ್ತೆ ಅಂದಮೇಲೆ ಫಸ್ಟ್ ಸೇಫ್ಟಿ ಕಟ್ಟೆಗಳ ಮೇಲೆ ಸೇಫ್ಟಿ ಮಾಡಿದ್ಮೇಲೆ ಮತ್ತೆ ರಸ್ತೆ ಮಾಡಬೇಕಾದ್ರೆ ಏನೇ ಈ ರೀತಿ ಅವೈಜ್ಞಾನಿಕವಾಗಿ ಮಾಡಿರ್ತಾರೆ ಪಿಡಬ್ಲ್ಯೂ ಅಧಿಕಾರಿಗಳು ಅಂತ? ಇಲ್ಲ, ವೈಜ್ಞಾನಿಕವಾಗಿ ಯಾವುದು ಮಾಡಿಲ್ಲ. ಅವೈಜ್ಞಾನಿಕವಾಗಿ ಅಂತಂದ್ರೆ ಕರ್ವ್ ಇರೋದ್ರಿಂದ ಏನಾಗ್ತಾ ಇದೆ, ಬೋರ್ಡ್ ಎಲ್ಲ ಹಾಕಿದ್ದಾರೆ, ಕಾಷನ್ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಟರ್ನಿಂಗ್ಗೆ ಮಾಡೋದಕ್ಕೆ ಲೆಫ್ಟ್ ಟರ್ನು ರೈಟ್ ಟರ್ನು ಎಲ್ಲದಕ್ಕೂ ಹಾಕಿದ್ದಾರೆ, ಪೇಂಟಿಂಗ್ ಮಾಡಿದ್ದಾರೆ. ಸ್ವಲ್ಪ ಕ್ಯಾಟ್ ಐಸು ಸ್ಟಡ್ಸು ಏನಾಗಬೇಕು ಅದನ್ನು ಈ ಸತಿ ನಾನು ಪ್ರಾವಿಷನ್ ಮಾಡ್ಕೊತಾ ಇದ್ದೆ. ಮತ್ತು ಬೇರೆ ಏರಿಯಾ ಚಿಕ್ಕದಾಗಿರೋದ್ರಿಂದ ವೈಡ್ನಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ. ಎರಡು ಹೈಟ್ ಜಾಸ್ತಿ ಇರೋದ್ರಿಂದ 5-6 ಮೀಟರ್ ಹೈಟ್ ಇದೆ ಎರಡು ಸೈಡಲ್ಲಿ. ಅದಕ್ಕೆ ಬೇರೆ ಒಂದು ಅನುದಾನಕ್ಕೆ ನಾವು ಗ್ರಾಂಟಿಗೆ ತಗೊಂಡು ಅದ್ರ ಬಗ್ಗೆ ಸೇಫ್ಟಿಗೆ ಅದೇ ಕ್ರ್ಯಾಶ್ ಆಗೋದಕ್ಕೆ ಸಾಧ್ಯತೆ ಇದೆ. ಅದನ್ನು ಚರ್ಚೆ ಮಾಡಿಬಿಟ್ಟು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ. ಸರ್, ಎಷ್ಟು ದಿನ ಕಾಲಾವಕಾಶ ತಗೊಂಡಿವಿ ಸರ್ ಇದು ತಡೆಗೋಡೆ ನಿರ್ಮಿಸಿ? ತಡೆಗೋಡೆ ನನಗೆ ಪ್ರೋಸೆಸ್ ಆಗೋದಕ್ಕೆ 1 ವಾರ 15 ದಿನ ಬೇಕಾಗುತ್ತೆ. ಅದಾದ್ಮೇಲೆ ಟೆಂಡರ್ ಪ್ರೊಸೆಸ್ ಹೋಗ್ಬೇಕಾಗುತ್ತೆ. ಅದಾದ್ಮೇಲೆ ಸರ್, ಸ್ಟ್ರೀಟ್ ಲೈಟ್ಸ್ ಇಲ್ಲಿ ಬೇಕಾಗುತ್ತೆ. ಇದರಿಂದ ಸ್ಟ್ರೀಟ್ ಲೈಟ್ ಅವಕಾಶ ಇದೆ. ಮಾಹಿತಿ ಕೊರತೆ ಇರ್ಬೋದು. 5 ಜನ ಸತ್ತೋಗಿದ್ದಾರೆ. ಎಷ್ಟೋ ಜನ ಬಿದ್ದಿದ್ದಾರೆ ಸರ್. ಎನಿತಾ ಇರ್ತೀವಿ ಅವಾಗ ನೋಡಿದಾಗ. ಪ್ರಮುಖವಾಗಿ ಇದು ವೈಂಡಿಂಗ್ ಮಾಡ್ಲಿಕ್ಕೆ ಒಂದು ಇಮಿಡಿಯೇಟ್ಲಿ ನೀವು ಲೆಟರ್ ಮಾಡಿ. ಡಬಲ್ ರಸ್ತೆ ಆಗ್ಬೇಕು. ಇಲ್ಲಿಂದ ಒಂದು ಗೂಳೂರುವರೆಗೂ ಕೂಡ ಡಬಲ್ ರಸ್ತೆ ಆಗದೆ ಇದ್ರೆ ಇದು ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ದೊಡ್ಡ ರಸ್ತೆ, ಸಂಪರ್ಕ ಜಾಸ್ತಿ ಇದೆ. ಅದನ್ನ ವೈಂಡಿಂಗ್ ಮಾಡದೆ 2 ಡಬಲ್ ರಸ್ತೆ ಮಾಡದೆ ಇದ್ರೆ ತುಂಬಾ ಅನಾಹುತಗಳು. ಇಲ್ಲಿಂದ ಹಿಡಿದು ಗೂಳೂರುವರೆಗೂ ಕೂಡ ಎಲ್ಲಾ ಕಡೆಯಿಂದ ಆಕ್ಸಿಡೆಂಟ್ ಇದೆ. ಒಂದು ಅರ್ಧ ಕಿಲೋಮೀಟರ್ ಒಂದೊಂದು ಆಕ್ಸಿಡೆಂಟ್ ಆಗಿದೆ. ಇತ್ತೀಚಿನ ಪತ್ರಕರ್ತರ ಒಬ್ಬರು ತಿಳ್ಕೊಂಡಿದ್ರು. ಮತ್ತೆ ನಲ್ಬಡಿಪಲ್ಲಿ ಅಲ್ಲಿ ಕೆರೆ ಕಟ್ಟೆ ಕೆಳಗಡೆ ಅಲ್ಲಿ 2-3 ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿಂದ ಬಿಟ್ಟ ಮೇಲೆ ಗೂಳೂರು ಈಚೆಗೆ ಅಲ್ಲೊಂದು 3 ಇಲ್ಲೆಲ್ಲ ಸಮಾಧಿ ಇಲ್ಲ, ಅಲ್ಲೇ ಒಂದು 3 ಆಕ್ಸಿಡೆಂಟ್ ಆಗೋಗಿತ್ತು. ಅಂದ್ರೆ ಈ ರಸ್ತೆ ಏನಾಗಿದ್ರೆ ಇಕ್ಕಟ್ಟಾಗ್ತಾ ಇದೆ. ಈಗ
ಡಬಲ್ ರಸ್ತೆ ಆಗಬೇಕು. ಇದಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಏನಾದರೂ ತಾವು ಒಂದು ಸರ್ಕಾರಕ್ಕೆ ಕಳಿಸಿದ್ರೆ ಅದು ಫ್ಯೂಚರ್ಗಾದ್ರೂ ಉಪಯೋಗ ಆಗ್ಬೋದು. ಇಲ್ಲ, ಪ್ರಸ್ತಾವನೆ ಏನಿರುತ್ತೆ ಪ್ರಸ್ತಾವನೆ ನಮ್ಮ ಕಡೆ ಅದೊಂದು ಏನಿರುತ್ತೆ ಅದನ್ನ ಇಲ್ಲೊಂದು ಇದು ಆಯ್ತು. ನಾನು ಇವತ್ತು ಫಾರೆಸ್ಟ್ ಫಾರೆಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ತೆರವು ಮಾಡ್ತೀನಿ. ನಾನು ವ್ಯವಸ್ಥೆ ಮಾಡ್ತೀನಿ. ನಿನ್ನೆ ಸಂಜೆ ಒಬ್ಬರು ಗಾಡಿಯಿಂದ ಊರಿಗೆ ಉದ್ಯೋಗ ಮೊನ್ನೆ ಒಬ್ಬ ಸಣ್ಣ ಮಕ್ಕಳಿಗೆ ಪಾರ್ಕ್ ಆ ಕಡೆ ಒಂದು ಗಂಭೀರ ಕಲಿಸ್ಕೊಟ್ಟಿಲ್ಲ ಬಿಟ್ಟು ಅಲ್ಲಿಗೆ ಸ್ಪಾಟ್ ಆ ರೀತಿ ಆಗ್ತಾ ಇದೆ. ಮಳೆ ಬರಲಿಲ್ಲ, ಕೆರೆ ನೀರು ಬರಲಿಲ್ಲ ಸರ್. ಹಿಂದೆ ಕೆರೆ ತುಂಬಿದಾಗಲೇ ಅದಕ್ಕೆ ಒಂದೇ ಕಾಲದಲ್ಲಿ 3 ಜನ ಬಿದ್ದು ಸ್ವತಂತ್ರ ಈಚೆಗೆ ಬರ್ಲಿಕ್ಕಾಗಲ್ಲ. ಅಂದ್ರೆ ಏನನ್ನ ಅದಕ್ಕೆ ಇವಾಗ ಐರನ್ ಹಾಕ್ತಾ ತಡೆಗೋಡೆ ಅಂತ ಇದ್ದಿದ್ರೆ ಅವಾಯ್ಡ್ ಆಗ್ತಾ ಇತ್ತು. ಈಗ ನಮ್ಮೊಂದು ಡಿಮ್ಯಾಂಡ್ ಸರ್, ಈಗ ಯಾಕಂದ್ರೆ ನೀವು ಹೊಸಬ್ರು, ಯಾಕಂದ್ರೆ ಬೇರೆಯವರಾಗಿದ್ರೆ ನಾವು ಸರಿಯಾಗಿ ಮಾತಾಡೋದು ಮುಂಚೆ ಬಂದಿತ್ತು. ನೀವು ಒಂದು ತಿಂಗಳಾಗುತ್ತೆ, ನಿನ್ನೆ ಬೇರೆ ಆರೋಗ್ಯ ಸರಿ ಇಲ್ಲ. ನೀವು ಈಗ ಸ್ಪಾಟ್ ಇನ್ಸ್ಪೆಕ್ಷನ್ ಈಗ ತಕ್ಷಣ ಮಾಡಿದ್ರೆ ನಮಗೂ ಒಂದು ಕರೆಕ್ಟ್ ಆದ ನೀವು ಹೇಳಲಿಕ್ಕಾಗ್ತದೆ. ನಿಮಗೂ ಏನು ನೋಡಿ ಒಂದು 5 ನಿಮಿಷ ಅಷ್ಟೇ ನಾವು ಬರ್ತೀವಿ. ಏನಿಲ್ಲ ಸರ್, ಮರಗಳು ಕಟ್ ಮಾಡಬೇಕು. ಕನಿಷ್ಠ ಅಂದ್ರೆ 2 ಕಡೆ ಹಂಸ ಹಾಕಬೇಕು ಸರಿಯಾಗಿ. ಯಾಕಂದ್ರೆ ಅದು ಏನು ಅಟ್ಟಿನ ಇಲ್ಲ. ಈ ಕಡೆಯಿಂದ ಡೌನ್ ಹೋಗ್ತಾರಲ್ಲ, ಬರೋದು ಇಲ್ಲ ಅಂತಂದ್ರೆ ಮಾತಾಡ್ತೀನಿ. ಆಯ್ತು, ಪ್ರತಿಭಟನೆ ಲಾಸ್ಟ್ ಪಾರ್ಟ್ ಅಂತ ಇದಾಗಿದ್ರೆ 100% ನಾನು ಹಾರಿಸ್ಕೊಳ್ತೀನಿ. ಆಗಿದೆ. ಪೊಲೀಸ್